ಮೂಡಾ ಸೈಟ್ ಹಂಚಿಕೆಯಲ್ಲಿ ಯಾವ್ಯಾವ ರೀತಿ ವೆರೈಟಿಯಾಗಿ ಹಗರಣವನ್ನು ಮಾಡಿದ್ದಾರೆ ಅಧಿಕಾರಿಗಳು ಹಾಗೂ ಕೆಲ ರಾಜಕಾರಣಿಗಳ ಕುತ್ತಿಗೆಗೂ ಕೂಡ ಇದು ಸುತ್ತಕೊಳ್ತಾ ಇದೆ. ಇದರ ಬೆನ್ನಲ್ಲೇ ಮೂಡಾ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ದಿನೇಶ್ ನಡುವಿನ ಡೀಲ್ನ ಆರೋಪ ಏನ್ ಗೊತ್ತಾ? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸೈಟ್ಗಳನ್ನ ಇಷ್ಟು ಸಲೀಸಾಗಿ ನೀರು ಕುಡಿದಷ್ಟು ಸಲೀಸಾಗಿ ಮಂಜೂರು ಮಾಡಿದಾರಲ್ಲ, ಎಲ್ಲೆಲ್ಲಿ ಎಷ್ಟೆಷ್ಟು ಯಾವ ದಿನ ಸೈಟ್ ರಿಜಿಸ್ಟರ್ ಆಗಿದೆ ಗೊತ್ತಾ? ಮೂಡಾ ನಿವೇಶನ ಹಂಚಿಕೆಯ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹಂತವಾಗಿ ಕೂಡ ನುಂಗಿ ನೀರು ಕುಡಿದಿದ್ದಾರೆ, ತಿಂದು ತೇಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಆಲ್ಮೋಸ್ಟ್ ನಾವು ಹೇಳ್ತಾ ಇದ್ವಿ 23 ನಿವೇಶನಗಳು ಮಂಜುನಾಥ್ ಅವರಿಗೆ ರಿಜಿಸ್ಟರ್ ಆಯಿತು ಅಂತ. ಬೇರೆ ಬೇರೆ ಡೇಟ್ಸ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಆಬ್ವಿಯಸ್ಲಿ ಅದೊಂದು ವಿಚಾರದಲ್ಲಿ, ಅಂದ್ರೆ ಕೆಲ ವಿಚಾರದಲ್ಲಿ ಮಾತ್ರ ಅಧಿಕಾರಿಗಳ ತಲೆ ಇದೆ ಅಂತ ನಡ್ಕೊಂಡಿದ್ದಾರೆ. ಇನ್ನು ಎಲ್ಲಾ ವಿಚಾರದಲ್ಲೂ ಆಲ್ಮೋಸ್ಟ್ ಎಡವಟ್ಟು ಮಾಡ್ಕೊಂಡಿರೋದು, ತಗ್ಲಾಕೊಂಡಿರೋದು, ಮತ್ತೆ ನಗು ಬರೋ ರೀತಿ ಸ್ಕ್ಯಾಮ್ ಮಾಡಿರೋದು. ನಗು ಬರೋ ರೀತಿ 3,000 ಅಂತೆ. ನೆನೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ ನಾವು. ಸೇಲ್ ಡೀಡ್ ಆಗಕ್ಕಿಂತ ಮುಂಚೆನೆ ಅಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿರುವಂತಹ ವಿಚಾರ. ನಗು ಬರೋ ರೀತಿ ಸ್ಕ್ಯಾಮ್ ಮಾಡಿ ತಗ್ಲಾಕೊಂಡಿರೋ. ಅಂದ್ರೆ ಜನ ಅಷ್ಟೊಂದು ಮುಟ್ಟಾಡ್ರು, ಯಾರೂ ಕೇಳಕ್ ಬರಲ್ಲ. ಈ ದೇಶದ ಪ್ರಜೆಗಳು, ಈ ರಾಜ್ಯದ ಪ್ರಜೆಗಳು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಎಷ್ಟು ದುಡ್ಡು ಮಾಡ್ಕೊಳ್ಬೇಕು, ನಮ್ಮ ಅಧಿಕಾರದ ಅವಧಿಯಲ್ಲಿ ನಾವು ಮಾಡ್ಕೊಂಡ್ಬಿಡೋಣ, ಯಾರು ಏನು ಕೇಳಕ್ ಬರಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಸರ್ಕಾರದ ಕೆಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಕೆಲ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದೆ. ಬಿಕಾಸ್ ನೀವು ಈ ಮೂಡಾ ಹಗರಣ ಸ್ಟಾರ್ಟಿಂಗ್ ಅಲ್ಲಿ ಹಗರಣ ಅಂತ ಹೇಳ್ತಾ ಇದ್ದಾಗ ಆ ಧ್ವನಿಯನ್ನ ಅಡಗಿಸೋ ಕೆಲಸ ಆಯ್ತು. ಯಾವಾಗ? ಲಾಸ್ಟ್ ಡಿಸೆಂಬರ್ನಿಂದಲೇ. ಈಗ ಬಂತು ನೋಡಿ ಡೀಟೇಲ್ಸ್, ಎಲ್ಲೆಲ್ಲಿ ಎಷ್ಟೆಷ್ಟು ಸೈಟು ಅಂತ. ದಿನಾಂಕ 5/4/2023 60-40 ಡೈಮೆನ್ಷನ್ನ 3 ಸೈಟ್ಗಳನ್ನ ಅವರಿಗೆ ಕೊಡಲಾಗಿದೆ. ಯಾವತ್ತು? 5/4/2023, ಹೋದ ವರ್ಷ. ಇನ್ನು ದಿನಾಂಕ 6/4/2023 ಅಂದರೆ ನೆಕ್ಸ್ಟ್ ಡೇನೆ ಮತ್ತೆ 3 ಸೈಟ್ಗಳನ್ನು ಕರುಣಿಸಿದ್ದಾರೆ. ಅಂದರೆ ಎವ್ರಿ ಡೇ ಪ್ರೋಸೆಸ್ಸು, ಎವ್ರಿ ಡೇ ಕಚೇರಿ ಓಪನ್ ಮಾಡೋದು, ಇವರಿಗೆ ಎಷ್ಟು ಸೈಟ್ ಕೊಡಬೇಕು ಅಂತ ಕೊಡೋದು. ಎಷ್ಟು ಧಾರಾಳರಿದ್ದಾರೆ ನೋಡಿ ಅಧಿಕಾರಿಗಳು, ಎಷ್ಟು ನೆನಪಿನ ಶಕ್ತಿಯನ್ನು ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಅದಾದ ನಂತರ ಅದೇ ತಿಂಗಳಲ್ಲಿ 6 ಸೈಟನ್ನು ಕೊಟ್ಟಿದ್ರು ಆಲ್ರೆಡಿ. ದಿನಾಂಕ 18/4/2023 60-40 ಅಳತೆ 8 ಸೈಟ್ಗಳನ್ನು ರಿಜಿಸ್ಟರ್ ಮಾಡಿಸ್ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಕೇವಲ 1 ತಿಂಗಳ ಅವಧಿಯಲ್ಲಿ, ಒಂದೇ 1 ತಿಂಗಳು, ಅದರಲ್ಲೂ 5ನೇ ತಾರೀಕಿಂದ 19ನೇ ತಾರೀಕು ತನಕ 23 ನಿವೇಶನಗಳು ಹಂತವಾಗಿ ಇವರಿಗೆ ಮಂಜೂರು ಆಗಿದೆ. ದಿನಾಂಕ 19/4/2023 60-40 ಅಳತೆಯ 9 ಸೈಟ್ಗಳನ್ನು ಮಂಜುನಾಥ್ ಹೆಸರಿಗೆ ವರ್ಗಾಯಿಸಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಟೋಟಲ್ ಆಗಿ 23 ನಿವೇಶನ. ನೀವು ಅಂದಾಜು ಮಾಡ್ಕೊಳ್ಬೋದು ಈ ಸ್ಕ್ಯಾಮ್ನ ಆಳ ಅಗಲ ಇನ್ನೆಷ್ಟು ವಿಸ್ತೀರ್ಣತೆಯನ್ನು ಪಡ್ಕೊಳ್ತಾ ಇದೆ ಅಂತ. ಒಬ್ಬರಿಗೆ 15 ದಿನಗಳ ಅವಧಿಯಲ್ಲಿ 23 ನಿವೇಶನಗಳು ಕೊಟ್ಟಿದ್ದಾರೆ. ಬಟ್ ನಾವಾಗಲೇ ಹೇಳ್ತಾ ಇದ್ವಿ ನಿಮಗೆ, ಪ್ರೋತ್ಸಾಹದಾಯಕ ಯೋಜನೆ ಹೆಸರಲ್ಲಿ ಎಲ್ಲಪ್ಪ ಇವರು ಭೂಮಿ ಬಿಟ್ಕೊಟ್ರು ಸರ್ಕಾರಕ್ಕೆ ಅಂತ ನೋಡಿದ್ರೆ, ನಾವು ದುರ್ಬಿನ್ ಹಾಕೊಂಡು ಹುಡುಕಿದ್ರು ಕೂಡ ಇವ್ರ ಹೆಸರಲ್ಲಿ ಯಾವುದೇ ಆ ಥರದ್ದು ಸೈಟ್ ವ್ಯವಹಾರಗಳಾಗಿತ್ತು, ನಿವೇಶನ ವ್ಯವಹಾರ ಆಗಿತ್ತು ಗೊತ್ತಾಗ್ತಾ ಇಲ್ಲ. ವಿಜಯನಗರ ಲೇಔಟ್ನ 3 ಮತ್ತು 4ನೇ ಹಂತದಲ್ಲಿ ಮಂಜೂರಾಗಿದೆ. 60-40 ಅಳತೆಯ ನಿವೇಶನಗಳು ಮಂಜೂರಾಗಿದೆ. 60-40 ಸೈಟ್ ಬೆಲೆ ಈಗ 2 ಕೋಟಿಗೂ ದಾಟಿದೆ. 3,000 ಕೊಟ್ಟಂತಹ ಸೈಟ್ನ ಬೆಲೆ 3-4 ಕೋಟಿ, 2-3 ಕೋಟಿ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಬೂಮ್ ಆಗ್ತಾನೆ ಇರುತ್ತೆ. ಇವತ್ತು ಹೇಳಿದ ರೇಟ್ ಇನ್ನೊಂದು 15 ದಿವಸದಲ್ಲಿ ಬೂಮ್ ಆಗಿರುತ್ತೆ. ಕೋಟಿ ಮೌಲ್ಯದ ಸೈಟ್ 3,000ಕ್ಕೆ ಮಂಜೂರಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, 60-40 ಡೈಮೆನ್ಷನ್ ಸೈಟ್ಗೆ 3,000 ರೂಪಾಯಿ ಅಂತಂದರೆ 2,400 ಸ್ಕ್ವೇರ್ ಫೀಟು. 2,400 ಸ್ಕ್ವೇರ್ ಫೀಟ್ಗೆ 3,000 ರೂಪಾಯಿ ಅಂದರೆ 1 ಸ್ಕ್ವೇರ್ ಫೀಟ್ಗೆ 80 ಪೈಸಾ ಬೀಳುತ್ತೆ. 80 ಪೈಸಾ 1 ಸ್ಕ್ವೇರ್ ಫೀಟ್ಗೆ. ನಾನು ಎಲ್ಲೂ ಕಂಡು ಕೇಳಿಲ್ಲಪ್ಪ, ಈ ಥರದ್ದು ಹಳ್ಳಿಗಳಲ್ಲೂ ಈ ಥರ ರೇಟಿಗೆ ಸಿಗಲ್ಲ. ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಸ್ವಾತಂತ್ರ್ಯ ಯೋಧರಿಗೆ ಮೂಡಾದಲ್ಲಿ ಸೈಟ್ ಕೊಡಬೇಕು ಅಂದಾಗ ಫ್ರೀಯಾಗಿ ತುಂಬ ಜನ ರಾಜಕಾರಣಿಗಳು ಅಪೋಸ್ ಮಾಡಿದರು. ಇಂಥವ್ರಿಗೆಲ್ಲ 3,000 ರೂಪಾಯಿಗೆ ಸೈಟ್ ಕೊಟ್ಟಿದ್ದಾರೆ. ಯಾರು ಈ ಭ್ರಷ್ಟಾಚಾರದ ಪಿತಾಮಹ? ಉಳಿದ ದುಡ್ಡೆಲ್ಲ ಯಾರ ಜೋಬ್ಗೆ ಹೋಗಿದೆ ಅಂತ? ಅರವಿಂದ್, ಕರೆಕ್ಟು, ತಾವು ಒಳ್ಳೆಯದೇನೆ ಜ್ಞಾಪಿಸ್ಕೊಂಡ್ರಿ. ಸ್ವತಂತ್ರ ಯೋಧರ ವಿಚಾರದಲ್ಲೂ ಇಂಥದ್ದೊಂದು ಅಪಸ್ವರ ಮೈಸೂರಿನಲ್ಲಿ ಉಂಟಾಗಿತ್ತು. ಹಾಗಾಗಿ ಸ್ವತಂತ್ರ ಯೋಧರಿಗೆ ಆ ಥರದೊಂದು ಸೈಟ್ಗಳನ್ನ ಕೊಡೋಕ್ಕಾಗಿರಲಿಲ್ಲ. ಆಗಲೇ ಮಮತಾ ಅವರೊಂದು ಮಾತು ಹೇಳ್ತಾಯಿದ್ರು, ನಮ್ಮ ಹತ್ರ 1 ವರ್ಷಕ್ಕಾಗುವಷ್ಟು ಸರ್ಕಿದೆ ಈ ಮೂಡಾದ ವಿಚಾರಕ್ಕೆ ಅಂತ. ಮಮತಾ, ಒಂದು ನೆನಪಿರಲಿ, 1 ವರ್ಷ ನಿರಂತರವಾಗಿ ಸುದ್ದಿ ಮಾಡಿದ್ರು ಕೂಡ ಆಗಲೂ ಕೂಡ ಮುಗಿಲಿಕ್ಕಿಲ್ವೇನೋ, ಅಷ್ಟರ ಮಟ್ಟಿನ ಡಾಕ್ಯುಮೆಂಟ್ಸ್ಗಳು ಬರ್ತಾ ಇರುವಂಥದ್ದು. ಅರವಿಂದ್, ತಮಗೆ ಭಾಳ ಆಶ್ಚರ್ಯ ಆಗ್ಬೋದು. ಅರವಿಂದ್, ಪ್ರೋತ್ಸಾಹಕದಾಯಕ ಯೋಜನೆ ವಿಚಾರದಲ್ಲಿ ನಮ್ಮ ಅಪಸ್ವರ ಇಲ್ಲ. ಪ್ರೋತ್ಸಾಹಕದಾಯಕ ಯೋಜನೆಗೆ ತಾವಾಗಲೇ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರಿ. ಯಾರು ಅಂದರೆ ಲೇಔಟ್ಗೋ, ಪಾರ್ಕಿಗೋ, ರೋಡ್ಗೋ, ರಸ್ತೆಯನ್ನು ಬಿಟ್ಕೊಟ್ಟಂಥ ಜಮೀನನ್ನು ವಾಲಂಟಿಯರಾಗಿ ಬಿಟ್ಕೊಂಡ ಸಂದರ್ಭದಲ್ಲಿ ಅದನ್ನು ಕೊಡಬೇಕು.
ಆದರೆ ಅರವಿಂದ್, ನಾವು ಇಷ್ಟು ಡಾಕ್ಯುಮೆಂಟ್ನ ನೋಡಿದ್ವಿ, ಒಂದು 150 ಪೇಜ್ನ ಡಾಕ್ಯುಮೆಂಟ್ಸ್ ಇದೆ ಇದು. ಆ ಒಂದೇ ಒಂದು ಕ್ರಯಪತ್ರದಲ್ಲೂ ಅರವಿಂದ್ ಎಲ್ಲೂ ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಇಂತಹ ಕಡೆಯಲ್ಲೇ ಈ ಜಾಗವನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ ಪ್ರಾಧಿಕಾರಕ್ಕೆ, ಹಾಗಾಗಿ ನಾವು ಪ್ರೋತ್ಸಾಹಕದಾಯಕವಾಗಿ ಇಂಥದ್ದೊಂದು ಸೈಟನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಮೆನ್ಷನ್ ಆಗಿಲ್ಲ ಅರವಿಂದ್. ಅಷ್ಟರ ಮಟ್ಟಿಗೆ ಅರವಿಂದ್ ಇವ್ರಿಗೆ ಯಾರಿಗೂ ಕಾನೂನಿನ ಅಕ್ಷರಶಃ ಭಯನೂ ಇಲ್ಲ, ಯಾರನ್ನೂ ನಮ್ಮನ್ನು ಕೇಳ್ತಾರೆ ಅನ್ನುವಂಥ ಯಾವ ಅಂಜಿಕೆಯೂ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಸೈಟ್ಗಳನ್ನು ಮಾರಾಟವನ್ನು ಮಾಡಿದ್ದಾರೆ, ಸೈಟ್ಗಳನ್ನ ಹಂಚಿದ್ದಾರೆ. ಇದು ಕೇವಲ ಮೂಡಾದಲ್ಲಿ ಮಾತ್ರ ಇಲ್ಲ ಅರವಿಂದ್, ಮೂಡಾದರ ಜೊತೆಗೆ ಸಬ್ ರಿಜಿಸ್ಟ್ರಾರ್ಗಳ ಕೈವಾಡಗಳು ಕೂಡ ಇದೆ. ತಾವಾಗಲೇ ಕೇಳ್ತಾ ಇದ್ರಿ ಸಬ್ ರಿಜಿಸ್ಟರ್ ಫೀಸ್ ಎಷ್ಟು ಅಂತ. ಸಬ್ ರಿಜಿಸ್ಟರ್ನ ಫೀಸು 600 ರೂಪಾಯಿ ಅರವಿಂದ್. 600 ರೂಪಾಯಿ ಕಟ್ಟಿಸ್ಕೊಂಡು ಇವರು ಈ ಸೈಟ್ಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಈ ವಿಜಯನಗರ ಸೆಕೆಂಡ್ ಸ್ಟೇಜ್ ಮತ್ತು ಥರ್ಡ್ ಸ್ಟೇಜ್ನಲ್ಲಿ SR ವ್ಯಾಲ್ಯೂ, ಸರ್ಕಾರ ನಿಗದಿ ಮಾಡಿರುವಂಥ ವ್ಯಾಲ್ಯೂನೇ ಬರೋಬ್ಬರಿ 1 ಕೋಟಿ ರೂಪಾಯಿ ಇದೆ. ಅಂಥದ್ರಲ್ಲಿ ಅಂಥದ್ದೊಂದು ಜಾಗದಲ್ಲಿ ಬರೀ 3,000 ರೂಪಾಯಿಗೆ ಇವರು ಹಂಚ್ತಾರೆ ಅನ್ನೋದಾದರೆ ಅರವಿಂದ್, ಮೈಸೂರಿನಲ್ಲಿ ದಸರಾದ ಗೋಲ್ಡನ್ ಪಾಸ್ನ ರೇಟೇ 10,000 ರೂಪಾಯಿ ಇದೆ ಅರವಿಂದ್. ಒಂದು ದಿನ ದಸರಾ ನೋಡೋದಕ್ಕೆ 10,000 ರೂಪಾಯಿ ಇದೆ ಅರವಿಂದ್. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಇಷ್ಟೊಂದು ಡಿಸೈನ್ ಆದಂಥ ಭ್ರಷ್ಟಾಚಾರವನ್ನು ಇವರು ಮಾಡಿದ್ದಾರೆ ಅಂತ ಅಂದರೆ, ಈ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್, ಅದರ ಜೊತೆಗೆ ಕೆಲವೊಂದಿಷ್ಟು ಎಲ್ಲ ಅಧಿಕಾರಿಗಳು ಅರವಿಂದ್, ತುಂಬ ಅಧಿಕಾರಿಗಳು ಇದರಲ್ಲಿ ಪಾತ್ರ ಇಲ್ಲ ಅರವಿಂದ್. ಹೆಚ್ಚು ಕಡೆ ಒಂದು 8-10 ಜನ ಸೇರಿಕೊಂಡು ಮಾಡಿರುವಂತಹ ಪರಮ ಘೋರವಾದಂಥ ಭೂಗಳ್ಳತನ ಇದು. ಯಾರು ಕೂಡ ಮಾಡದೇ ಇರೋಕ್ಕಾಗದೇ ಇರುವಂಥ ಭೂಗಳ್ಳತನವನ್ನು ಈ ಒಂದು 8-10 ಜನ ಅಧಿಕಾರಿಗಳು ಶಾಮೀಲಾಗಿ ಮಾಡಿರುವಂಥದ್ದು. ಮೂಡಾದವರ ಜೊತೆಗೆ ಸಬ್ ರಿಜಿಸ್ಟ್ರಾರ್ಗಳ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ, ಮೂಡಾದ ಕೆಲವೊಂದಿಷ್ಟು ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಆದರೆ ಮೇನ್ ಪಾತ್ರ ಇರುವಂತಹದ್ದು ಮಾಜಿ ಆಯುಕ್ತ ದಿನೇಶ್ ಜೊತೆಗೆ ಉದ್ಯಮಿ ಮಂಜುನಾಥ್. ಅರವಿಂದ್, ಈಗ 23 ಸೈಟು 3,000 ರೂಪಾಯಿ ಥರ ಅಂತಂದರೆ 69,000 ಆಗುತ್ತೆ. 69,000 ರೂಪಾಯಿ ಮೂಡಾ ಲೆಕ್ಕ KP. ಆದರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆಯಲ್ಲ, ಆ ನಿಜವಾದ ರೇಟ್ SR ವ್ಯಾಲ್ಯೂ ರೇಟ್, ಆ ಲಾಸ್ ಆಗಿರೋ ದುಡ್ಡೇನು ಮಂಜುನಾಥ್ ಕೊಟ್ಟಿಲ್ಲ ಅನ್ಕೋಬಿಟ್ಟು ಕೊಟ್ಟಿರ್ತಾರೆ. ಬಟ್ ಅದು ನೀವು ಹೇಳ್ದಂಗೆ ಉಳಿದವರ ಜೇಬಿಗೆ ಹೋಗಿದೆ ಅಂತ ಅನ್ಕೋಬೇಕಾ, ಹೆಂಗೆ ಇದು ಅಂತ? ಖಂಡಿತವಾಗ್ಲೂ ಕೂಡ ಅರವಿಂದ್, ಇದರಲ್ಲೇನು ಯಾವ ಮುಚ್ಚುಮರೆಗಳೇನಿಲ್ಲ, ಉಳಿದವರ ಜೇಬಿಗೆ ಹೋಗಿರುತ್ತೆ. ಇದರಲ್ಲೇನು ಭಾಳ ದೊಡ್ಡ ಭಾಳ ಸೀಕ್ರೆಟ್ ಆದಂಥದ್ದು ಏನಿಲ್ಲ ಅರವಿಂದ್. ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಆತನ ಜಮೀನು ಏನನ್ನು ಕಳ್ಕೊಳ್ಳದೇ ಇದ್ದಂಥ ಸಂದರ್ಭದಲ್ಲೂ ಕೂಡ 60-40 ಸೈಟ್ಗಳನ್ನು 23 ಸೈಟ್ಗಳನ್ನು ಮೂಡ ರಿಜಿಸ್ಟರ್ ಮಾಡಿಕೊಡ್ತದೆ ಅನ್ನೋದಾದರೆ ಅದರ ಅರ್ಥ ವೆರಿ ಸಿಂಪಲ್. ಇದರಲ್ಲಿ ಆ ಸೈಟ್ಗಳ ವಿಚಾರದಲ್ಲಿ ಏನು 2 ಕೋಟಿ ರೂಪಾಯಿ ಇದೆಯೋ ಒಂದೊಂದು ಸೈಟ್ನ ವಿಚಾರದಲ್ಲಿ, ಅದರಲ್ಲಿ ಪಾಲು ಕಮಿಷನರ್ಗೂ ಇರ್ಬೋದು, ಸಬ್ ರಿಜಿಸ್ಟ್ರಾರ್ಗೂ ಇರ್ಬೋದು, ಅಥವಾ ಬೇರೆ ಬೇರೆ ಅಧಿಕಾರಿಗಳಿಗೂ ಇರ್ಬೋದು. ಅರವಿಂದ್, ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ಒಂದು 8-10 ಜನ ಸೇರಿಕೊಂಡು ಮಾಡಿಕೊಂಡಿರುವಂಥ ಬಹುದೊಡ್ಡ ಭೂ ಮಾಫಿಯಾ ಇದು. 3,000 ರೂಪಾಯಿ ಲೆಕ್ಕದಲ್ಲಿ 60,000 ರೂಪಾಯಿ ಮೂಡಾಗಿ ಹೋಗಿದೆ. ಉಳಿದಂಥದರಲ್ಲಿ ಇವರೆಲ್ಲರೂ ಕೂಡ ಪಾಲುದಾರರು. ಕೇವಲ ಈ ರಿಜಿಸ್ಟರ್ ಆಗಿದೆಯಲ್ಲ ಮಂಜುನಾಥ್ ಮಾತ್ರ ಇದು ಎಲ್ಲದೂ ಕೂಡ ಬಂದಿರಲಿಕ್ಕಿಲ್ಲ ಅರವಿಂದ್. ಇದರಲ್ಲಿ ಕಮಿಷನರ್ ಪಾಲು ಇದೆ, ಸಬ್ ರಿಜಿಸ್ಟರ್ಗಳ ಪಾಲು ಇದೆ, ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳ ಪಾಲು ಇದೆ. ಎಲ್ಲರೂ ಕುತ್ಕೊಂಡು ಅವರ ಮನೆಯ ಆಸ್ತಿ ಅನ್ನುವಂಥ ರೀತಿಯಲ್ಲಿ ಅರಿದು ಹಂಚ್ಕೊಂಡು ತಿಂದಿದ್ದಾರೆ ಅರವಿಂದ್. ನನಗೊಂದು ನೆನಪಾಗ್ತಾ ಇತ್ತು ಅರವಿಂದ್, ಆಗಲೇ ಮೈಸೂರಿನಲ್ಲಿ ಮಹಾರಾಜರು ತಮ್ಮ ಸಂಸ್ಥಾನದಲ್ಲಿರುವಂಥ ನಿಷ್ಠರಿಗೆ ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಈಗ ಒಂದು ಎಕರೆ ಜಮೀನು ತಗೋ, ಇನ್ನೊಂದು ಎಕರೆ ಜಮೀನು ತಗೋ ಅಂತ ಕೊಡ್ತಾಯಿದ್ರು. ಅದು ಅಟ್ಮೋಸ್ಟ್ ಅವರ ಯೋಗ್ಯತೆಗೆ ಅನುಸಾರವಾಗಾದರೂ ಕೊಡ್ತಾಯಿದ್ರು ಅರವಿಂದ್. ಇಲ್ಲಿ ಅದ್ಯಾವುದೂ ಇಲ್ಲ. ಇವರೆಲ್ಲ ಕೂಡ ದುಡ್ಡು ಮಾಡುವಂಥ ಸಲುವಾಗಿ ಈ ರೀತಿಯಾಗಿ ಮೈಸೂರಿನ ಭೂಮಿಯನ್ನು ಅರಿದು ಹಂಚಿದ್ದಾರೆ ಅರವಿಂದ್. ರೈಟ್. ಹಾಗೆ ಸಂಪರ್ಕದಲ್ಲಿರಿ KP. ಇದನ್ನು ನಾನು ಪ್ರತಿ ದಿವಸ ಈ ಸುದ್ದಿನ ಹೇಳಬೇಕಾದ್ರೆ ಇನ್ಯಾವ ಪರಿಪರಿಯಲ್ಲಿ ಇದನ್ನು ನಾವು ವರ್ಣಿಸಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಭ್ರಷ್ಟಾಚಾರ ಅಂತಂದರೆ ಏನು, ಹೇಗೆ ದುಡ್ಡನ್ನು ಹೊಡಿಬೋದು, ಹೇಗೆ ದುಡ್ಡನ್ನು ಮಾಡಬಹುದು, ಇದೆಲ್ಲದಕ್ಕೂ ಕೂಡ ಸಿಂಪಲ್ ಎಕ್ಸಾಂಪಲ್ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣ. ಸಿದ್ದರಾಮಯ್ಯನವರ ಪತ್ನಿಗೆ ಸೈಟ್ ಕೊಟ್ಟಿದ್ದಾರೆ ಅಕ್ರಮವಾಗಿ ಅಂತಕ್ಕಂಥ ವಿಚಾರವನ್ನು ಹಿಡಿದು ತನಿಖೆಗಿಳಿದಾಗ ಅದು ಏನೇನೂ ಅಲ್ಲ 14 ಸೈಟು ಅಂತ ಅನ್ನಿಸ್ತಾ ಇದೆ ನನಗೆ. ಅಟ್ಲೀಸ್ಟ್ ಅವರು 3 ಚಿಲ್ಲರೆ ಎಕರೆ ಏನೋ ಕೊಟ್ಟಿದ್ರು, ಭೂ ಸ್ವಾಧೀನ ಮಾಡ್ಕೊಂಡಿದ್ರು, ಅವ್ರಿಗೊಂದು 14 ಸೈಟ್ ಕೊಟ್ಟಿದ್ರು. ಇಲ್ಲಿ 3,000 ರೂಪಾಯಿಗೆ ಸೈಟು, 3,000 ರೂಪಾಯಿಗೆ ಸೈಟ್ ಹಂಚಿದ್ದಾರೆ ಅಂತಂದರೆ ಕೋಟ್ಯಾಂತರ ರೂಪಾಯಿನ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಒಂದು 8-10 ಜನ ಅಧಿಕಾರಿಗಳು ಸೇರಿಕೊಂಡು. ಹಾಗಾಗಿದೆ ಭ್ರಷ್ಟಾಚಾರ.